ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಅತಿ ಸುಲಭವಾಗಿ ಕರ್ಚಿಕಾಯಿ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಮುರಿದು ತೋರಿಸ್ತೀನಿ ನೋಡ್ರಿ. ಎಷ್ಟು ಹಗುರಾಗ್ಯಾವು, ಇಷ್ಟು ಹಗುರಾಗ್ಯಾವು ನೋಡ್ರಿ. ಒಳಗೆ ಕಾಣದವು. ಅತಿ ಸುಲಭವಾಗಿ ಕರ್ಚಿಕಾಯಿ ಮನ್ಯಾಗ ಮಾಡ್ಬೋದ್ರಿ. ಈ ದೀಪಾವಳಿ ಕರ್ಚಿಕಾಯಿ ಮಾಡೋದು ಹೇಗಂತ ನೋಡೋಣ ಬರ್ರಿ. ನೋಡ್ರಿ, ಈಗ ಈ ಕಪ್ ಅಳತಿಲೆ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೆ. ಇದು ಅರ್ಧ ಕಪ್ ತೊಗೊಳೋಣ. 1.5 ಕಪ್ ಮೈದಾ ಹಿಟ್ಟು ತೊಗೊಂಡ್ರಿ. ಭಾಳ ಮಾಡಾಕ್ತೇನ್ರಿ ನಾನು, ಅದಕ್ಕೆ 1.5 ಕಪ್ ತೊಗೊಂಡಿನಿ. 1.5 ಕಪ್ ಮೈದಾ ತೊಗೊಂಡ್ರಿ. ಈಗ ಇದನ್ನ ಒಂದು ಸ್ವಲ್ಪ ಉಪ್ಪು ರೀ, 1 ಸ್ಪೂನು ಎಣ್ಣೆ ನೋಡ್ರಿ. ಇದನ್ನ ಎಣ್ಣೆಯ ಸವಾನ್ಯಾಗ ಮಿಕ್ಸ್ ಮಾಡ್ಕೊಬೇಕ್ರಿ. ಎಣ್ಣೆ ಸವಾನೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ನಾದ್ಬೇಕ್ರಿ. ನಾ ಏನು ರವಾ ಪವ ಹಾಕಿಲ್ರಿ, ಚಿರೋಟಿ ರವಾ ಹಾಕಿಲ್ರಿ. ನಾನು ಮೈದಾ ಹಿಟ್ಟು ಅಷ್ಟ ಹಾಕಿ ಮಾಡಾಕತ್ತೀನಿ. ನೀವು ಚಿರೋಟಿ ರವಾ ಹಾಕ್ಬೇಕಂದ್ರೆ ಹಾಕ್ರಿ, ನಡಿ. ಎಣ್ಣೆ ಹಾಕಿರ್ತಾವಲ್ರಿ, ಇದಕ್ಕೆ ಹಗುರಾಗಿ ಬರ್ತಾವ. ಹಂಗ ಮೈದಾ ಹಿಟ್ಟಿನಾಗ ಅಷ್ಟ ಆದ್ರೆ ಮಾಡೋದು. ತೀರ ಅಳಕ ಇರಬಾರ್ದ್ರಿ, ತೀರ ಗಟ್ಟಿ ಇರಬಾರ್ದು. ಒಂದು ಹವಣಿ ನಾದ್ಕೊಬೇಕ್ರಿ. ನೋಡ್ರಿ, ಈ ಹದ ನಾದ್ಕೊಬೇಕ್ರಿ. ಈ ಹದಾನ ಮೈದಾ ಹಿಟ್ಟು ನಾದ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ಬಿಡಣ್ರಿ. ಇದನ್ನ ನೆನಕ್ಕೆ 5 ನಿಮಿಷ ಬಿಟ್ಟು ಮತ್ತೆ ಆಮೇಲೆ ಮಾಡಕ್ ತೋರಿಸ್ತೇನೆ. ಈಗ ನೋಡ್ರಿ, ಕಣಕಾನ ನಾದಿಟ್ಕೊಂಡವಿ. ಈಗ ಸೂಸ್ಲಾ ಮಾಡೋದು. ಈಗ 1 ಕಪ್ ದೊಡ್ಡ ಕಪ್ಪಿಲೆ 1 ಕಪ್ ಪುಟಾಣಿ ತೊಗೊಂಡ್ರಿ. ಈಗ ಇದನ್ನ ಸಣ್ಣಗ ಮಿಕ್ಸರ್ ಹಾಕೊಂಡ್ಬರ್ಬೇಕ್ರಿ. ಸಣ್ಣ ಮಿಕ್ಸರ್ ಹಾಕೊಂಡ್ಬಂದು ಸೂಸ್ಲಾ ಮಾಡೋದ ತೋರಿಸ್ತೇನ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಮಿಕ್ಸರ್ ಹಾಕೊಂಡ್ಬರ್ತೇನೆ ನೋಡ್ರಿ ಸಣ್ಣ. ನೋಡ್ರಿ, ಈಗ ಮಿಕ್ಸರ್ ಹಾಕೊಂಡ್ಬಂದನಿ. ಹಿಂಗೆ ಸಣ್ಣಗಾಗೈತಿ ನೋಡ್ರಿ. ಹಿಂಗ ಸಣ್ಣಗ ಹಾಕೊಂಡ್ಬರ್ಬೇಕ್ರಿ. ಹಿಂಗ ಹಾಕೊಂಡ್ಬರ್ತೇನ್ರಿ. ಇನ್ನೊಂದು ಜಾರ್ ಹಾಕೈತಿ, ಹಾಕೊಂಡ್ಬರ್ತೇನೆ ನೋಡ್ರಿ. ನೋಡ್ರಿ, ಈಗ ಇದರಲ್ಲಿ 1 ಕಪ್ ಪುಟಾಣಿ ತೊಗೊಂಡಿದ್ನಲ್ರಿ. ಈಗ ಮತ್ತೆ 1 ಕಪ್ಪಿನ್ಕಿನ ಸ್ವಲ್ಪ ಕಮ್ಮಿ ತೊಗೊಂಡ್ರಿ ಬೆಲ್ಲ. ಅಂದ್ರೆ ತೂಕ ಹೆಚ್ಚಿಗೆ ಇರ್ತೈತ್ರಿ ಅದು. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದಕ್ಕಿನ ಸ್ವಲ್ಪ ಕಮ್ಮಿ ತೊಗೊಂಡ್ರಿ. ತೊಗೊಂಡು ಸಣ್ಣಗೆ ಜಜ್ಜಿ ಈಗ ಇದಕ್ಕೆ ಮಿಕ್ಸ್ ಮಾಡೇನ್ರಿ. ಇದಕ್ಕೆ ಮಿಕ್ಸ್ ಮಾಡೇನಲ್ರಿ. ಈಗ ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ ನೋಡ್ರಿ. ಒಂದು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿರ್ತಾವಲ್ರಿ, ಒಂದು ಸ್ವಲ್ಪ ಸಣ್ಣಗೆ ಮಿಕ್ಸರ್ ಹೊಡ್ಕೊಂಬಂದ್ಬಿಟ್ರೆ ಒಮ್ಮೆ ಗಿರ್ ಅನ್ಸ್ಬಿಟ್ರೆ ಸಾಕು, ಸಣ್ಣ ಆಗ್ಬಿಡ್ತೈತ್ರಿ. ಸೂಸ್ಲಾದಂಗೆ ಆಗ್ಬಿಡ್ತೈತಿ. ಹಂಗೆ ಹಾಕೊಂಬಂದು ತೋರಿಸ್ತೇನೆ ನೋಡ್ರಿ. ಸ್ವಲ್ಪ ಹಾಕ್ಯಂಡು ಮಿಕ್ಸರ್ ಹೊಡ್ಕೋಬೇಕ್ರಿ. ಅಂದ್ರೆ ಜಾರ್ ಹಾಳಾಗಲ್ಲ, ಮಿಕ್ಸರ್ ಹಾಳಾಗಲ್ಲ. ಸ್ವಲ್ಪ ಹಾಕ್ಬೇಕ್ರಿ. ನೋಡ್ರಿ, ಮಿಕ್ಸರ್ ಹಾಕೊಂಬಂದನಲ್ರಿ. ಇದು ಹಿಂಗೆ ಮಿಕ್ಸ್ ಆಗೈತಿ ನೋಡ್ರಿ. ಒಂದು ಹಳಕು ಉಳಿಲ್ದಂಗೆ ಮಿಕ್ಸ್ ಆಕತ್ರಿ. ಈಗ ಬೋಲ್ ಹಾಕ್ಯಂತಾನೆ ನೋಡ್ರಿ. ಉಳ್ಕಿದ್ದು ಓಟು ಮಿಕ್ಸರ್ ಹಾಕೊಂಬರ್ತಾನ್ರಿ. ಕರೆಂಟ್ ಹೋಗಿತ್ರಿ ಆಗಲ್ಲಿ. ಅದಕ್ಕೆ ಅದನ್ನ ಕಪ್ ಅಳತಿ ಬೆಲ್ಲ ನಿಮಗೆ ತೋರಿಸಿಲ್ಲ, ಅದಕ್ಕೆ ಹೇಳೇನ್ರಿ ಬಾಯಿಲಿ. ಅದ್ರ ಅಳತಿ ತಗೊಂಡು ಮಾಡಿದ್ರೆ ಕರೆಕ್ಟ್ ಇರ್ತೈತ್ರಿ. ಈಗ ಓಟು ಮಿಕ್ಸರ್ ಹಾಕೊಂಬರ್ತಾನೆ ನೋಡ್ರಿ. ನೋಡ್ರಿ, ಮಿಕ್ಸರ್ ಹಾಕೊಂಬಂದನಿ. ಇಷ್ಟು ಚಂದ ಕುಡೈತಿ ನೋಡ್ರಿ. ಒಂದು ಹಳಕು ಉಳಿಯಂಗಿಲ್ಲ. ಮಿಕ್ಸರ್ ಹಾಕ್ಬಿಟ್ರೆ ಹಿಂಗೆ ಸಣ್ಣಗೆ ಆಗೈತಿ ನೋಡ್ರಿ. ಮಿಕ್ಸ್ ಆಗೈತಿ ಬೆಲ್ಲ. ಇದಕ್ಕೆ ಏಲಕ್ಕಿ ಶುಂಠಿ ಹಾಕ್ಯಂತಾನೆ ನೋಡ್ರಿ. ಏಲಕ್ಕಿ ಶುಂಠಿ ಕೂಡ ಮಿಕ್ಸ್ ಜಜ್ಜಿ ಇಟ್ಕೊಂಡನ್ರಿ. ಪುಡಿ ಮಾಡ್ಕೊಂಡು ಇಟ್ಕೊಂಡನಿ. ಈಗ ಅದನ್ನ ಹಾಕ್ತೀನಿ ನೋಡ್ರಿ. ಎಳ್ಳು ಹಾಕ್ಯಂತಾನೆ ನೋಡ್ರಿ. ಎಳ್ಳು ಹಾಕಿದ್ರೆ ಕಲರ್ ನೋಡಾಕ ಚಂದ ಕಾಣ್ತಾವ್ರಿ, ಆರೋಗ್ಯಕ್ಕೂ ಚಲೋ ರೀ. ಕೊಬ್ಬರಿನೂ ಹಾಕ್ಯಂತಾರ್ರಿ. ಒಣ ಕೊಬ್ಬರಿ ಹರಿದು ನಾ ಇಲ್ಲೇ ಒಣ ಕೊಬ್ಬರಿ ಹಾಕಾಕತ್ತಿಲ್ರಿ. ಇದನ್ನ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡೋಣ. ಅತಿ ಸುಲಭ ರೀ ಮಾಡೋದು ಕರ್ಚಿಕಾಯಿ. ಏನು ಬರ್ಲಿಲ್ದರೂ ಮಾಡ್ಬೋದ್ರಿ. ಇಷ್ಟ ನೋಡ್ರಿ, ಸಿಂಪಲ್ ಆಗ ಸೂಸ್ಲಾ ರೆಡಿ ಆತ್ರಿ. ಈಗ ಮಾಡಕ್ ತೋರಿಸ್ತೇನ್ರಿ. ಹಾಳಿ ಹಾಕ್ಯಂಡು ತುಂಬೋದ್ ತೋರಿಸ್ತೇನ್ರಿ. ಮುಂದಿನ ವಿಧಾನ ನೋಡನ್ರಿ. ನೋಡ್ರಿ, ಹಿಟ್ಟು ನೆಂದತ್ತಲ್ರಿ. ಈಗ ಹಿಟ್ಟು ನೆಂದೈತ್ರಿ. ಈಗ ಉಳ್ಳಿ ಹರಿದು ಹಾಳೆ ಹಾಕ ತೋರಿಸ್ತೇನ್ರಿ. ನೋಡ್ರಿ, ಇಷ್ಟು ಚಂದ ನೆಂದೈತಿ ನೋಡ್ರಿ ಹಿಟ್ಟು. ಈಗ ಉಳ್ಳಿ ಹರಿದು ಮಾಡಕ್ ತೋರಿಸ್ತೇನ್ರಿ. ಈಗ ಹಿಂಗೆ ನಾದ್ಕೊಬೇಕ್ರಿ. ಒಂದು ಸ್ವಲ್ಪ ಹೊತ್ತು ನೆನೆ ಇಟ್ಟಿರ್ತಾವಲ್ರಿ. ಹಿಟ್ಟು ಹದ ಆಗಿರ್ತೈತ್ರಿ. ಅದು ಸ್ವಲ್ಪ ಹಿಂಗೆ ನಾದ್ಕೊಬೇಕ್ರಿ. ಕೈಲಿ ಹಿಂಗೆ ಬ್ರಷ್ ಮಾಡಿ ಹಾಕ್ಯಂದ್ರೆ ಒಳ್ಳೆ ಎಲ್ಲ ಏಕಾಕೈತಿ ನೋಡ್ರಿ. ಹೂವು ಅದಂಗೆ ಇರ್ತೈತಲ್ಲ. ಹಿಟ್ಟಲ್ಲಿ ಒಂದು ಹಾಕಿದ್ರು ಏಕಾಕತ್ರಿ. ಈಗ
ಹಿಂಗ ಕೈಯಾಗ ಗಾವಾಗಲ್ರಿ ಓಟು ಹಿಂಗ ಅರ್ಧ ತೆಗ್ದು ಇಟ್ಕೊಂಡು ಹಿಂಗ ರೋಲ್ ಮಾಡ್ಕೊಬೇಕ್ರಿ. ನೋಡ್ರಿ ಹಿಂಗ ಹಗ್ಗ ಹೊಸ್ಕೊಂಡಂಗೆ ಹೊಸ್ಕೊಂಡು ಹಿಂಗ ಸ್ವಲ್ಪ ನಮ್ಗೆ ಉಳ್ಳಿ ಎಷ್ಟೆಷ್ಟು ಬೇಕು ನೋಡಿ ಅಷ್ಟು ಹರಿಬೋದ್ರಿ. ಹಿಂಗ ಉಳ್ಳಿ ಹರಿದು ಇಟ್ಕೊಬೇಕ್ರಿ. ಚಾಕುಲಿ ಕಟ್ ಮಾಡ್ಬೋದ್ರಿ. ಹಿಂಗ ಕೈಲಿ ಹರಿದು ಇಟ್ಕೋಬಹುದು. ಹಿಂಗ ಓಸು ಉಳ್ಳಿ ಹರಿದು ತೋರಿಸ್ತೇನ್ರಿ. ನೋಡ್ರಿ ಈಗ ಓಸು ಉಳ್ಳಿ ಹರಿದು ಇಟ್ಕೊಂಡಲ್ರಿ, ಇದ್ರ ಮ್ಯಾಗ ಒಂದ್ ಸ್ವಲ್ಪ ಹಿಂಗ ಎಣ್ಣೆ ಹಾಕ್ಯಬೇಕ್ರಿ. ಒಂದ್ ಸ್ವಲ್ಪ ಹಿಂಗ ಎಣ್ಣೆ ಹಾಕ್ಯಂಡು ಇವನ್ನ ಹಿಂಗ ಮಿಕ್ಸ್ ಮಾಡ್ಕೊಂಡ್ರೆ ಹತ್ಕೊಳಂಗಿಲ್ರಿ, ಒಂದ್ಕೊಂದು ಹತ್ಕೊಳಂಗಿಲ್ಲ. ಉಳ್ಳಿ ಈಜಿಯಾಗ ರುಂಡಗ ಮಾಡಿ ಫ್ರೆಶ್ ಮಾಡ್ಕೊಬೋದ್ರಿ. ತೋರಿಸ್ತೇನ್ರಿ ಒಂದೊಂದ್ ಹೆಂಗ್ ಬರ್ತದ. ಹೌದ್ರಿ ಹಿಂಗ್ ಬರ್ತಾವ. ಇವು ಹತ್ಕೊಳಂಗಿಲ್ರಿ, ಎಣ್ಣೆ ಹಚ್ಚಿದ್ರ ಹತ್ಕೊಳಂಗಿಲ್ಲ, ಒಂದೊಂದ್ ಬರ್ತಾವ್ರಿ. ನೋಡ್ರಿ ಈಗ ಎಣ್ಣೆ ಹಚ್ಕೊಂಡಲ್ಲ, ಈಗ ರೌಂಡ್ ಮಾಡ್ಕೊಂಡ್ ನೋಡ್ರಿ. ಹಿಂಗ ಒಂದೊಂದ್ ತಗೊಂಡು ರೌಂಡ್ ಮಾಡಿ ಹಿಂಗ ಒಂದ್ ಸ್ವಲ್ಪ ಫ್ರೆಶ್ ಮಾಡಿಬಿಟ್ರೆ ಮಸ್ತ್ ಬರ್ತವ್ರಿ. ಮತ್ತ ಎಣ್ಣೆ ಹಿಂಗ ಹಾಕ್ಯಂಡ್ ಕಲಸಿನದ್ ಬೇಡಪ್ಪ ಅಂದ್ರ ಹಿಂಗ ರೌಂಡಾಗ ಹರಿದು ಫ್ರೆಶ್ ಮಾಡ್ಕೊಂಡು ಆವಳಕ್ ಎಣ್ಣೆ ಹಾಕ್ಯಂಡು ಹಿಂಗೇಕ್ ಮಾಡ್ಕೊಂಡ್ಬಿಟ್ರೆ ಉಳ್ಳಿ ಒಣಗೋದೇ ಇಲ್ರಿ. ಉಳ್ಳಿ ಒಣಗೋದೇ ಇಲ್ಲ, ಅವು ಬ್ರಿಸ್ ಆಗಂಗಿಲ್ಲ, ಹತ್ಕೊಳಂಗ ಇಲ್ರಿ. ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಹಿಂಗ್ ಮಿಕ್ಸ್ ಮಾಡ್ಕೊಬೇಕ್ರಿ. ಈಗ ನಾ ಎಣ್ಣೆ ಈಗ ಹಚ್ಚೇನಲ್ರಿ, ಈಗ ಮತ್ತೆ ಹಚ್ಕೊಳಂಗಿಲ್ರಿ. ನಾನು ಹಿಂಗ ಓಸು ಮಾಡಿ ಇಟ್ಕೊಂಡು ತೋರಿಸ್ತೇನ್ರಿ. ಇಷ್ಟ ನೋಡ್ರಿ ಸಿಂಪಲ್ ಆಗಿ ಇಷ್ಟ ಮಾಡ್ಬಿಡು. ನೋಡ್ರಿ ಉಳ್ಳಿ ಓಸು ದುಂಡಗ ಮಾಡ್ಕೊಂಬಂದನಿ, ಓಸು ಹರ್ಕೊಂಡು ದುಂಡ ಮಾಡ್ಕೊಂಬಂದನಿ. ಈಗ ಉದ್ದ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಹಿಟ್ಟು ಹಾಕ್ಯಾನನ್ರಿ, ಈಗ ಅದ್ರಾಗ ಒಂದೆರಡು ಹಾಕ್ಯಂಡು ನಿಮಗ ಉದ್ದ ತೋರಿಸ್ತೇನೆ ನೋಡ್ರಿ. ಹಿಟ್ಟು ಹಾಕ್ಯಾನಲ್ರಿ, ಹಿಟ್ಟನ್ನ ಹಿಂಗೆ ಎದ್ಕೊಂಡು ಒಂದ್ ಸ್ವಲ್ಪ ಇಲ್ಲಿ ಹಿಟ್ಟು ಹಾಕ್ಯಂಡು ಉದ್ದಟ್ರಿ. ನಾನು ಹಾಳಿ ಉದ್ದಿ ಹಾಳಿ ಕಟ್ಕೊಂಡ್ರಿ, ನೆತ್ತಿಗೊಣಿಗೆ ರೊಟ್ಟಿ ಉದ್ತೇನಿಲ್ರಿ, ಅದಕ್ಕೆ ಹಾಳಿ ಸುತ್ಕೊಂಡ್ರಿ. ಅದ ಹಾಳಿಗೆ ಉದ್ದ ತೋರ್ಸತ್ತೀನಿ. ನಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಊದ್ಬೋದ್ರಿ, ಸಣ್ಣ ಸಣ್ಣ ಊದ್ಬೋದು. ಅಗಲ ಕಮ್ಮಿ ಇರ್ಬೇಕ್ರಿ, ಅಂದ್ರ ಸೂಸ್ಲಾಕ್ ತುಂಬಾಕ ಗಾವ್ ಆಕೈತಿ. ಹಿಂಗ ಹಾಕ್ಯಂಡಿ ನೋಡ್ರಿ ಹಾಳಿ. ಈಗ ಇನ್ನೊಂದು ಉದ್ದ ತೋರಿಸ್ತೀನಿ. ಇಷ್ಟ ಸುಲಭವಾಗಿ ಮಾಡ್ಬೇಕ್ರಿ ಕರ್ಚಿಕಾಯಿ. ಇಷ್ಟ ಹಿಂಗ ಓಸು ಉಳ್ಳಿ ಹಾಕ್ಯಂತನ್ರಿ. ಓಸು ಉಳ್ಳಿ ಹಾಕಿ ತುಂಬ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಈಗ ಇಷ್ಟ ಹಾಳಿ ಹಾಕ್ಯಂಬಂದನಿ. ಈಗ ನಿಮಗ ತುಂಬ ತೋರಿಸ್ತೇನೆ ನೋಡ್ರಿ. ಒಂದ್ ಲೋಟದಾಗ ನೀರ್ ಹಾಕ್ಯಣನ್ರಿ. ಆ ನೀರ್ನ್ಯಾಗ 2 ಅಳ್ಳಿ ಸಿತ್ತೇನ್ರಿ. ಕಡ್ಡಿಗೆ 2 ಕಡ್ಡಿ ತಗೊಂಡನಿ, ಅಳ್ಳಿ ಸಿತ್ತೀನಿ. ಒಟ್ಟಿಗೆ ಮಾಡಬಾರ್ದಂತ್ರಿ, ಹಿರಿಯರ್ ಅಂತಾರ ಒಟ್ಟಿಗೆ ಮಾಡಬಾರ್ದು. ಅದಕ್ಕೆ 2 ಕಡ್ಡಿ ತಗೊಂಡು ಅಳ್ಳಿ ಸಿತ್ಕೊಂಡನ್ರಿ. ಈಗ ತುಂಬ ತೋರಿಸ್ತೇನೆ ನೋಡ್ರಿ. ನೋಡ್ರಿ ಹಾಳಿ ತಗೊಂಡನಲ್ರಿ, ಸೋಸ್ಲ ಹಾಕ್ಯಂತೀನಿ ನೋಡ್ರಿ. ಈಗ ನೀರ್ನ ಕಡ್ಡಿ ಇಟ್ಟಿದ್ನಲ್ರಿ, ಕಡ್ಡಿ ತಗೊಂಡು ನೀರ್ ಹಚ್ಕೊಂತ ನೋಡ್ರಿ. ಹಿಂಗ 2 ಸೈಡ್ ಹಚ್ಕೋಬಾರ್ದ್ರಿ, ಒಂದ ಸೈಡ್ ಹಚ್ಕೋಬೇಕ್ರಿ ನೀರು. 2 ಸೈಡ್ ಹಚ್ಕೊಂಡ್ರ ಕೈಗೆ ಹತ್ಕೊಳಕ್ ಬಿಡ್ತಾವ್ರಿ. ಹಿಂಗ ಒಂದ ಸೈಡ್ ಹಚ್ಕೊಂಡು ಹಿಂಗ್ ತುಂಬೋದ್ರಿ, ಸುಲಭವಾಗಿ ತುಂಬೋದು. ನೋಡ್ರಿ ಹಿಂಗ ಸುಲಭವಾಗಿ ತುಂಬೋದು. ಹಿಂಗ ಮತ್ತೊಮ್ಮೆ ಫ್ರೆಶ್ ಮಾಡಿಬಿಟ್ರೆ ಕರೆ ಮುಂದನ ಎಣ್ಣೆ ಹಾಕಿ ಕರೆ ಮುಂದನ ಹರಿಯೋದಿಲ್ರಿ. ಈಗ ಇನ್ನೊಂದು ತುಂಬ ತೋರಿಸ್ತೇನೆ ನೋಡ್ರಿ. ಈ ಸಲ ಒಂದ್ ಸ್ವಲ್ಪ ಸೋಸ್ಲಾ ಜಾಸ್ತಿ ಹಾಕೇನ್ರಿ. ಹಿಂಗ್ ಸುತ್ತಿ ಹಚ್ಕೊಂಡು ನೋಡ್ರಿ ಹಿಂಗ ಸ್ವಲ್ಪ ನಡುವ್ರು ಬೆಳ್ತಳಗ ಮಾಡಿದ್ರೆ ಕರೆಕ್ಟ್ ಬರ್ತಾವ್ರಿ ಅವು. ಅಚ್ಚಿ ಕಿಚ್ಚಿ ಎಲಿ ಇರ್ತೈತಿಲ್ರಿ, ಕರೆಕ್ಟ್ ಬಂದ್ಬಿಡ್ತೈತಿ. ಇದು ತುಂಬಾಕ ಈಜಿ ಆಕೈತಿ ನೋಡ್ರಿ. ಇಷ್ಟೇ, ಭಾಳ ಹಾಕಿ ತುಂಬೋದು, ಸ್ವಲ್ಪ ಹಾಕಿ ತುಂಬೋದ್ರಿ. ಕಲ್ಕನವ್ರಿಗೆ ಈಜಿ ಆಕೈತ್ರಿ. ನೋಡ್ರಿ ಇಷ್ಟು ಚಂದಾಗ ಆಗ್ಯಾವಲ್ರಿ. ಹಿಂಗ ಓಸು ತುಂಬ್ಕೊಂಡು ಎಣ್ಣೆ ಕರಿಯೋದು ತೋರಿಸ್ತೀನಿ. ನೋಡ್ರಿ ಈಗ ಎಣ್ಣಿನ ಕಾಯಕ್ ಇಟ್ಕೊಂಡನಿ. ಈ ಕರ್ಚಿಕಾಯಿ ಕರಿಯೋದು ತೋರಿಸ್ತೇನ್ರಿ. ಒಂದ್ ಸ್ವಲ್ಪ ಎಣ್ಣೆ ಕಾಯ್ದಿರ್ತೈತಿ.
ನೋಡ್ರಿ ಎಣ್ಣೆ ಕಾದೈತಿ ಕರ್ಚಿಕಾಯಿ ಹಾಕ್ಯಂತೇನಿ ನೋಡ್ರಿ. ಮೊಮ್ಮಕ್ಳು ಹೊಳ್ಳಿಸಿ ಹಾಕ್ಬಾರ್ದ್ರಿ. ಒಂದ್ ಸ್ವಲ್ಪ ಬೆಂದ ನಂತರ ಹೊಳ್ಳಿಸಿ ಹಾಕ್ಬೇಕು. ನಾವು 4 ಬೇಕಂದ್ರೆ 4 ಹಾಕ್ಯಬೋದ್ರಿ, 5 ಬೇಕಂದ್ರೆ 5 ಹಾಕ್ಯಬೋದ್ರಿ. ಎಣ್ಣೆ ಜಾಸ್ತಿ ಹಾಕಿದ್ರ ಜಾಸ್ತಿ ಹಾಕಿ ಹೊರಗೆ ತೆಗಿಬೋದ್ರಿ. ನೋಡ್ರಿ ಈಗ ಹೊಳ್ಳಿಸಿಕ್ಕಿಂತ ನೋಡ್ರಿ ಕಲರ್ ಚೇಂಜ್ ಆಗ್ಯಾವ. ಹಿಂಗ್ ಕೆಂಪಾಗ ಬೇಯ್ಬೇಕ್ರಿ. ಆಗಲ್ಲ ಒಂದ್ ಸ್ವಲ್ಪ ಬೆಂದಿದ್ದಿಲ್ಲಲ್ರಿ, ಹಿಂಗ್ ಹೊಳ್ಸಾಡಿ ಬೇಯಿಸಿದ್ರ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ. ಈಗ ಕೆಂಪಾಗ್ಯಾವ್ರಿ. ಈಗ ನೋಡ್ರಿ ನಾ ತಗೊಂಡ ಅಳತಿಗೆ ಇಷ್ಟು ಕರ್ಚಿಕಾಯಿ ಆಗ್ಯಾವು. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ.